ನಮಸ್ಕಾರ. ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ಕೆಆರ್ಪೇಟೆ ತಾಲೂಕಿನ ಬೆಟ್ಟದ ಹೊಸೂರು ಗ್ರಾಮದ ಶ್ರೀ ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬೈರಾಪುರದ ಎಸ್ವಿ ಪಬ್ಲಿಕ್ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯ ಮೈದಾನದಲ್ಲಿ 79ನೇ ಸ್ವಾತಂತ್ರ್ಯ ದಿನವನ್ನು ಭವ್ಯತೆಯಿಂದ ಆಚರಿಸಿದರು. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿನ ಜನರಲ್ ತಿಮ್ಮಯ್ಯ ಪೆರೇಡ್ ಮೈದಾನದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಪ್ರಾಂಶುಪಾಲರಾದ ಕರ್ನಲ್ ಅಮರ್ಜಿತ್ ಸಿಂಗ್ ರವರು ಶಾಲೆಯಲ್ಲಿನ ವೀರ ಯೋಧರ ಸ್ಮಾರಕಕ್ಕೆ ಪುಷ್ಪಗುಚ್ಛವನ್ನು ಅರ್ಪಿಸುವುದರ ಮೂಲಕ ಪ್ರಾರಂಭಿಸಲಾಯಿತು. ಇವರೊಂದಿಗೆ ಶಾಲೆ ಆಡಳಿತ ಅಧಿಕಾರಿಗಳಾದ ವಿಂಗ್ ಕಮಾಂಡರ್ ಪಿ ಪ್ರಕಾಶ್ ರಾವ್ ಹಾಗೂ ಉಪಪ್ರಾಂಶುಪಾಲರಾದ ಸ್ಕ್ವಾಡ್ರನ್ ಲೀಡರ್ ಮೊಹಮ್ಮದ್ ಶಾಜಿ ಅವರು ಸಹ ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳು ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಪಥಸಂಚಲನದ ಪರಿವೀಕ್ಷಣೆ ನಡೆಸಿ ಗೌರವ ವಂದನೆ ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಶಿಸ್ತು ಹಾಗೂ ನಿಯಮಬದ್ಧತೆಯಿಂದ ಕೂಡಿದ ಮನೋಜ್ಞವಾದ ಪಥಸಂಚಲನ ನಡೆಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಶಾಲೆಯಲ್ಲಿ ಕಳೆದ 24-25ನೇ ಶೈಕ್ಷಣಿಕ ವರ್ಷದಲ್ಲಿ ಅತ್ಯುತ್ತಮ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಾಗೆಯೇ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ವಿಶೇಷ ಭೋಜನವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಥಮ ಮಹಿಳೆ ಶ್ರೀಮತಿ ದಿವ್ಯಾ ಸಿಂಗ್, ಬೋಧಕೇತರ ಸಿಬ್ಬಂದಿ ವರ್ಗದ ಕುಟುಂಬ ಸದಸ್ಯರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಬೆಟ್ಟದ ಹೊಸೂರು ಗ್ರಾಮದ ಶ್ರೀ ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಬೂಕನಕೆರೆ ಹೋಬಳಿಯ ಬೆಟ್ಟದ ಹೊಸೂರು ಗ್ರಾಮದ ಶ್ರೀ ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿಯ 11ನೇ ವರ್ಷದ ಬ್ರಹ್ಮರಥೋತ್ಸವ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ರಾಜ್ಯದ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ಬೆಟ್ಟದ ಹೊಸೂರು ಗ್ರಾಮದ ಬೋಳಾರೆ ಶ್ರೀ ರಂಗನಾಥ ಸ್ವಾಮಿ ಸುಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದು ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು. ಬ್ರಹ್ಮರಥೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ್ದ ಸಾವಿರಾರು ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಚೆಲುವರಾಯಸ್ವಾಮಿ, ಹಬ್ಬ ಹರಿದಿನಗಳು, ಜಾತ್ರೆ, ಉತ್ಸವ ಹಾಗೂ ರಥೋತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಹಬ್ಬದ ಸಂಭ್ರಮದಲ್ಲಿ ಜಾತಿ ಮತ ಪಂಥಗಳಿಂದ ಮುಕ್ತವಾಗಿ ಮೇಲು ಕೀಳೆಂಬ ಭೇದ ಭಾವವಿಲ್ಲದೆ ಎಲ್ಲರೂ ಒಂದಾಗಿ ಜಾತ್ರೆಯಲ್ಲಿ ಭಾಗವಹಿಸಿದಾಗ ಪರಸ್ಪರ ಸ್ನೇಹ ಸೌಹಾರ್ದತೆ ಹಾಗೂ ಪ್ರೀತಿ ವಿಶ್ವಾಸ ಬಾಂಧವ್ಯಗಳು ವೃದ್ಧಿಯಾಗುವುದಲ್ಲದೆ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯ ವಾತಾವರಣ ನಿರ್ಮಾಣವಾಗಲಿದೆ. ಬೋಳಾರೆ ಶ್ರೀ ರಂಗನಾಥ ಸ್ವಾಮಿ ಸುಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾದ ಅನುದಾನವನ್ನು ಸರ್ಕಾರದ ವತಿಯಿಂದ ದೊರಕಿಸಿಕೊಡಲು ಪ್ರಾಮಾಣಿಕವಾದ ಪ್ರಯತ್ನ ಮಾಡುವುದಾಗಿ ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದರು. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಟಿ. ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಉದ್ಭವ ಶ್ರೀ ಬೋಳಾರೆ ರಂಗನಾಥ ಸ್ವಾಮಿ ಕ್ಷೇತ್ರದ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಬೂಕನಕೆರೆ ಬಿಟಿ ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿ ಎಂಆರ್ ಸುದರ್ಶನ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬಿ ನಾಗೇಂದ್ರ ಕುಮಾರ್, ಸರ್ವಮಂಗಳ ವೆಂಕಟೇಶ್, ಸ್ವಾಮಿಗೌಡ, ನಾಗೇಶ್, ಮಹೇಶ್, ರಂಗಸ್ವಾಮಿ, ಪಾಪಯ್ಯ, ಚೇತನ ಮಹೇಶ್, ತಹಶೀಲ್ದಾರ್ ಡಾಕ್ಟರ್ ಅಶೋಕ್ ಸೇರಿದಂತೆ 10,000ಕ್ಕೂ ಹೆಚ್ಚಿನ ಭಕ್ತಾದಿಗಳು ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಯ ದರ್ಶನವನ್ನು ಪಡೆದು ಅನ್ನಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ಒಂದು ಪ್ರಸಿದ್ಧವಾದಂಥ ಬೋಳಾರೆ ರಂಗನಾಥ ಸ್ವಾಮಿಯ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯರಾದಂಥ ಮಂಜು ಅವರೇ, ಹಾಗೆ ಮಾಜಿ ಶಾಸಕರಾದಂಥ ಚಂದ್ರಣ್ಣವರೇ, ನಾಗೇಂದ್ರ ಅವರೇ, ಅಶೋಕ್ ಅವರೇ, ಮಲ್ಲಿಕಾರ್ಜುನ್ ಅವರೇ, ಶಿವಣ್ಣವರೇ, ಅಂಬರೀಶ್ ಅವರೇ ಮತ್ತು ಈ ಟ್ರಸ್ಟಿನ ಅಧ್ಯಕ್ಷರಾದಂಥ ವೆಂಕಟೇಶ್ವರ ಇದ್ದರೆ ಎಲ್ಲ ಈ ದೇವಸ್ಥಾನದ ಭಕ್ತರು ಮತ್ತು ಗ್ರಾಮದ ಆತ್ಮೀಯ ಬಂಧುಗಳು. ಈಗಾಗಲೇ ವೆಂಕಟೇಶ್ ಸಾಕಷ್ಟು ವಿಚಾರವನ್ನು ಹೇಳಿದ್ದಾರೆ. ಹಾಗೆ ಮಂಜು ಅವರು ಸಹ
ದೇವಸ್ಥಾನದ ಬಗ್ಗೆ, ಇಲ್ಲಿ ಅಭಿವೃದ್ಧಿ ಬಗ್ಗೆ ಪ್ರಸ್ತಾಪ ಮಾಡಿದೆ. ಬಹಳ ಪುರಾತನ ಕಾಲದ ಒಂದು ದೇವಸ್ಥಾನ. ಇಲ್ಲಿಯ ಶಕ್ತಿಯ ಬಗ್ಗೆ ಯಡಿಯೂರಪ್ಪನವರು ಬಂದು ಹೋಗಿರ್ತಕ್ಕಂಥ ಇನ್ನಿತರೆ ವಿಚಾರವನ್ನು ಸಹ ಪ್ರಸ್ತಾಪ ಮಾಡಿದೆ. ಅಭಿವೃದ್ಧಿಗೆ ಸಹಜವಾಗಿ ಭಕ್ತರು ಮತ್ತು ಹಣದ ಕೈಯಲ್ಲಿ ಶಕ್ತಿ ಇರತಕ್ಕಂಥವರೆಲ್ಲರ ಸಹಕಾರ ಕೂಡಿ ದೇವಸ್ಥಾನವಾಗಲಿ ಸಮುದಾಯ ಭವನ ಆಗಲಿ ಮಾಡಬೇಕಾಗುತ್ತೆ. ಸರ್ಕಾರ ಒಂದು ಸಾರ್ವಜನಿಕ ಅಭಿವೃದ್ಧಿ ಕೆಲಸಕ್ಕೆ ಕೊಡೋ ಥರ ಹಣವನ್ನು ಸಂಪೂರ್ಣವಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಅಥವಾ ಸಮುದಾಯ ಭವನವನ್ನು ಕೊಡಲಿಕ್ಕೆ ಅಂಥ ಒಂದು ಮಟ್ಟದ ಅವಕಾಶಗಳು ಕಡಿಮೆ. ಆದರೂ ನಾನು ಮೊದಲೇ ಒಳಗಡೆ ಕೇಳಿದ್ರು ನಮ್ಮ ಪೂಜಾರು, ಒಂದು ದೇವಸ್ಥಾನ ದೊಡ್ಡ ಹಳೆಯ ದೇವಸ್ಥಾನ ಅಭಿವೃದ್ಧಿ ಆಗಬೇಕು, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಗೆ ಸೇರಿರೋದ್ರಿಂದ ಸ್ವಲ್ಪ ಒಂದು ಕೊಡಿ, ತಮ್ಮ ರಿಕ್ವೆಸ್ಟನ್ನು DC ಮೂಲಕ ಕಳಿಸ್ಕೊಡೋಣ, ಕೇಂದ್ರಕ್ಕೂ ರಾಜ್ಯದಿಂದನೂ ರೆಕಮೆಂಡ್ ಮಾಡೋಣ, ಯಾವ ರೀತಿ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಒಂದು ಪ್ರಯತ್ನ ಮಾಡೋಣ. ಆ ದೇವರ ಶಕ್ತಿ ಇದ್ರೆ ಮಾಡಿ ಸುಮಾರು 40 ರಿಂದ 50 ಲಕ್ಷ ವಂತಿಗೆ ಹಣ, ದೇವಸ್ಥಾನದ ವಂತಿಗೆ ಹಣ ಕೊಟ್ಟು ಇವತ್ತು ಒಂದು ಸಮುದಾಯ ಭವನ ಮಾಡಬೇಕು ಅಂತ ಹೊರಟಿದ್ದೀವಿ. ಆ ಸಮುದಾಯ ಭವನ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ 4.5 ಕೋಟಿ ಅಂದಾಜು ವೆಚ್ಚದಲ್ಲಿ ನಾವು ಸಮುದಾಯ ಭವನ ನಿರ್ಮಾಣ ಮಾಡ್ತಾ ಇದ್ದೀವಿ. ಇವತ್ತು 1.5 ರಿಂದ 2 ಕೋಟಿ ಈ ಖರ್ಚು ಸರ್ಕಾರದಿಂದ ವಂತಿಗೆ ಹಣ, ಸರ್ಕಾರದ ಹಣ ಮತ್ತೆ ವಂತಿಗೆ ಹಣ ಇವೆರಡೂ ಸೇರಿ 1.5 ರಿಂದ 2 ಕೋಟಿ ಖರ್ಚಾಗಿದೆ. ಯಾಕಂದ್ರೆ ಈ ಬೂತನಕೆರೆ ಹೋಬಳಿಯಲ್ಲಿ ಯಾವುದೇ ಒಂದು ಸಮುದಾಯ ಭವನ ಇಲ್ಲ. ಏನು ಒಳ್ಳೆ ಜಾಗ, ಇವತ್ತು 40 ಎಕರೆ ಈ ದೇವಸ್ಥಾನದಲ್ಲಿ ಜಾಗ ಇದೆ. ಏನು ಅಭಿವೃದ್ಧಿ ನಾವು ಮಾಡ್ತೀವಿ, ನಾವು ಒಂದು ವಿಚಾರ ಸಮುದಾಯ ಭವನ ಮಾಡ್ಬೇಕಾಗ್ತದೆ. ಇವತ್ತು ನಮ್ಮ ಪುಣ್ಯ, ನೀವು ಮಂತ್ರಿ ಆಗಿದ್ದೀರಿ, ಅದರಲ್ಲೂ ವಿಶೇಷವಾಗಿ ಈ ತಾಲೂಕಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿ ಈ ತಾಲೂಕಿನ ನಾಡಿ ಮಿಡಿತವನ್ನ ನೀವು ತಿಳ್ಕೊಂಡಿರೋದ್ರಿಂದ ನೀವು ಹೆಚ್ಚಿನ ಸಹಾಯ ನೀವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಚಪ್ಪಾಳೆ ಮುಖಾಂತರ ನಾನು ಕೇಳಕ್ಕೆ ಬಯಸ್ತೇನೆ. ಏನಾಗಿದೆ, ನಾವು ಇವತ್ತು 2 ವರ್ಷ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಏನು ಕಾರ್ಯಕ್ರಮ ರೂಪಿಸ್ಲಿಕ್ಕೆ ಆಗ್ಲಿಲ್ಲ. ಈಗೇನ ಜನಗಳು ಏನು ಟ್ರಸ್ಟ್ ಮಾಡಿದ್ರು, ದುಡ್ಡು ಖರ್ಚು ಮಾಡಿದ್ರು, ಅರ್ಧಂಬರ್ಧ ನಿಲ್ಸಿದ್ರು ಅನ್ನೋದು ಬಹಳ ಜನ ಮಾತನ್ನ ನಾವು ಕೇಳಿದೀವಿ. ಯಾಕೆ ಅವ್ರಿಗೆ ಗೊತ್ತಿಲ್ಲ ಏನೇನ್ ಸಮಸ್ಯೆ ಇದೆ ಅನ್ನೋದ, ಅದು ತಮಗ್ ಗೊತ್ತಿರ್ತದೆ, ನಮಗ್ ಗೊತ್ತಿರ್ತದೆ. ಅದರಿಂದ ನಾವು ಮೊನ್ನೆ ದಿವಸ ಮಂಜಣ್ಣ ಹತ್ರ ಹೋದ್ವಿ. ಮಂಜಣ್ಣನು ಸಹ ಕಳೆದ ವರ್ಷ 10 ಲಕ್ಷ ಏನು ಇದೆ ತಾತ್ಕಾಲಿಕವಾಗಿ ನಾನು ಅನುದಾನ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮೊನ್ನೆ ರಸ್ತೆ ಅವಶ್ಯಕತೆ ಇದೆ, ಏನಾದ್ರು ಆಗ್ಲಿ ನೀವು ಮಾಡ್ಕೊಡ್ಬೇಕು ಅಂದಾಗ ಅವ್ರ ಮಾತನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ದೇವಸ್ಥಾನದ ಒಳ್ಳೆ ಇತಿಹಾಸ ಇರುವಂತ ದೇವಸ್ಥಾನ. 10 ವರ್ಷದಿಂದ ನಾವು ಏನೇನು ಇರ್ಲಿಲ್ಲ ಇಲ್ಲಿ. ಇವತ್ತು 4 ವಾರ ದಿವಸನೂ ಸುಮಾರು ಏನು ನಾವು ಹಳ್ಳಿಗಳು ಹೇಳಿದೆ, ಹಳ್ಳಿಗಳು ಭಕ್ತಾದಿಗಳು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಮಡಿಕೇರಿ ನಗರದ ಕೋಟೆ ಆವರಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಮಳೆಯ ನಡುವೆ ಸ್ವಾತಂತ್ರ್ಯ ದಿನವನ್ನ ಆಚರಿಸಿದರು. ಕೊಡಗು ಜಿಲ್ಲಾಡಳಿತದ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆಯು ಮಡಿಕೇರಿ ನಗರದ ಕೋಟೆ ಆವರಣದಲ್ಲಿ ಮಳೆಯ ನಡುವೆ ಅರ್ಥಪೂರ್ಣವಾಗಿ ನಡೆಯಿತು. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜರವರು ಧ್ವಜಾರೋಹಣ ನೆರವೇರಿಸಿದರು. ಶಾಸಕರಾದ ಡಾಕ್ಟರ್ ಮಂತರ್ಗೌಡರು ಅಧ್ಯಕ್ಷತೆ ವಹಿಸಿದ್ದರು. ನಗರಸಭೆ ಅಧ್ಯಕ್ಷರಾದ P ಕಲಾವತಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ಜಿಲ್ಲಾಧಿಕಾರಿ ವೆಂಕಟರಾಜ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ K ರಾಮರಾಜನ್, ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್, ಪ್ರಕಾಶ್, ಮೀನಾ, ಹೆಚ್ಚುವರಿ ಜಿಲ್ಲಾಧಿಕಾರಿ R ಐಶ್ವರ್ಯ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ದಿನೇಶ್ ಕುಮಾರ್ ಇತರರು ಇದ್ದರು. ಕೈಯಲ್ಲಿ ವಾಯ್ಸ್ ಮೊಬೈಲಲ್ಲಿ ಅದದು ವಾಯ್ಸ್ ಇಲಾಖೆಯ ತಂಡ 5ನೇ ತಂಡವಾಗಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ NCC ತಂಡ ಶಿಸ್ತಿನಿಂದ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. 6ನೇ ತಂಡವಾಗಿ
ಸೆಂಟ್ ಜೋಸೆಫ್ ಪಿಯು ಕಾಲೇಜ್ ಎನ್ಸಿಸಿ ತಂಡ ಸರ್ಜೆಂಟ್ ಕೌಶಿಕ್ ಪ್ರಿಯರ ಮಾರ್ಗದರ್ಶನದಲ್ಲಿ ಸಾಗ್ತಾ ಇದೆ. ಈ ತಂಡದ ಹಿಂದೆ ಸಾಗಿ ಬರುತ್ತಿರುವಂತಹ ತಂಡ ಶ್ರೇಯಾ ಕಿರಣ್ ಸಾಜಿ ಇವರ ಎನ್ಸಿಸಿ ತಂಡ. ನಂತರದಲ್ಲಿ ಆಗಮಿಸುತ್ತಿದೆ ಕೆಡೆಟ್ ಎಎಂಎನ್ ನೇತೃತ್ವದ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯ ಎನ್ಸಿಸಿ ತಂಡ. पीछे मेरा अंधेरा आगे अंधी आंधी मैंने ऐसी आंधी में दिया जलाया दिल पत्थर हो जाएगा या पत्थर का दिल धड़केगा ऐसी चट्टान से मैं सर टकराया रात बुरा छेड़ सुहानी ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಸಿದ್ದಾಪುರ ಸಮೀಪದ ಮಾಲ್ದಾರಿಯಲ್ಲಿ ಜನಪರ ಕ್ರೀಡಾ ಮತ್ತು ಕಲಾ ಯುವಜನ ಸಂಘದ ವತಿಯಿಂದ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಲಾಯಿತು. ಜನಪರ ಕ್ರೀಡಾ ಮತ್ತು ಕಲಾ ಯುವಜನ ಸಂಘ ಮಾಲ್ದಾರ್ ಇವರ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಗುಡ್ಲೂರು ಗ್ರಾಮದ ಗಾಂಧಿ ಭಾವಚಿತ್ರ ಬಳಿ ಆಚರಿಸಲಾಯಿತು. ರಾಜ್ಯ ಪ್ರಶಸ್ತಿ ವಿಜೇತೆ ದಾದಿ ಶ್ರೀಮತಿ ಸೂದನಾ ತಾಯಮ್ಮರವರು ಧ್ವಜಾರೋಹಣ ನೆರವೇರಿಸಿದರು. ಇದೇ ಸಂದರ್ಭ ಇವರನ್ನ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಪ್ರಭಾಕರ್, ಶರೀಫ್, ಬುಟ್ಟಿ, ಅಗಸ್ಟಿನ್, ಜನಪರ ಸಂಘದ ಅಧ್ಯಕ್ಷರಾದ ಭಾವ ಮಾಲ್ದಾರೆ, ಸಂಸ್ಥಾಪಕ ಅಧ್ಯಕ್ಷರಾದ ಆಂಟೋನಿ, ಗ್ರಾಮಸ್ಥರು ಮುಂತಾದರು ಹಾಜರಿದ್ದರು. ಎಲ್ರಿಗೂ ನಾವು ಈ ದಿನ ತುಂಬ ಹೆಮ್ಮೆ ಪಡಬೇಕು. ಸ್ವಾತಂತ್ರ್ಯ ದಿನ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಗದಿದ್ದರೆ ನಮ್ಮ ಸ್ಥಿತಿ ಹೇಗಿರ್ತಿತ್ತೋ ಅದನ್ನು ಊಹಿಸೋಕ್ಕೆ ಸಾಧ್ಯ ಇಲ್ಲ. ತುಂಬ ಹೆಮ್ಮೆಯಿಂದ ಈ ದಿನನ ಎಲ್ಲರೂ ಭಾರತೀಯರು ಆಚರಿಸಬೇಕು. ನಾವು ಇಲ್ಲಿ ಆಚರಿಸ್ತಿದ್ದೇವೆ. ಈ ದಿನ ನನ್ನನ್ನು ಗುರುತಿಸಿ ಇಲ್ಲಿ ಕರೆದಿದ್ದೀರಿ. ನನಗೆ ಇದರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಬರೋದಿಲ್ಲ. ಆದರೂ ಈ ಹೋರಾಟ ಅನ್ನೋದು ಸ್ವಾತಂತ್ರ್ಯಕ್ಕಾಗಿ ನಡೀತೋ ಅಷ್ಟೇ ಅಂದ್ರೂ ಈ ಹೋರಾಟ ಇವತ್ತು ನಿಲ್ಲಲ್ಲ. ಇದು ಮುಂದೇನೂ ಹೋರಾಟಕ್ಕಾಗಿ ನಾವು ಕೈ ಜೋಡಿಸ್ತಾ ಹೋಗ್ತಾ ಇರಬೇಕು. ಬರೀ ಬ್ರಿಟಿಷರಿಂದ ಏನೋ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ನಾವು ಸುಮ್ಮನೆ ಕೂರುವಾಗಿಲ್ಲ. ಅಲ್ಲಿಂದ ಮತ್ತು ಈ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದಕ್ಕೋಸ್ಕರ ನಾವು ಈಗ ಸ್ವಾತಂತ್ರ್ಯ ಸಿಕ್ಕಿ ನಾವು ಎಷ್ಟೋ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ. ಇಲ್ಲಿ ಮುಂದೆ ನಾವು ಪರಿಸರವನ್ನು ರಕ್ಷಿಸಬೇಕು, ಕಾನೂನನ್ನು ಗೌರವಿಸಬೇಕು. ಎಲ್ಲ ಸಹ ನಾಗರಿಕರ ಜೊತೆ ನಾವು ಕೈ ಜೋಡಿಸಿ ಎಲ್ಲ ಕೆಲಸದಲ್ಲೂ ಮುಂದೆ ಬಂದು ಮುಂದೆ ಭಾರತವನ್ನು ಉತ್ತುಂಗ ಸ್ಥಾನದಕ್ಕೆ ಏರಿಸಲಿಕ್ಕೆ ಏನೇನು ಬೇಕೋ ಜವಾಬ್ದಾರಿಯುತವಾಗಿ ನಾವು ನಡ್ಕೊಳ್ಬೇಕು. ಅದನ್ನು ನಮ್ಮ ಕೆಲಸನ ನಾವು ಮಾಡಿ ಭಾರತಕ್ಕೆ ಮುಂದೆ ಹೋಗೋರ ಹಿಂದೆ ಕೈ ಜೋಡಿಸ್ಬೇಕು ನಾವು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಕ್ಲಸ್ಟರ್ನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಟಿಎಂಸಿ ಮತ್ತು ಶಾಲಾ ಶಿಕ್ಷಕ ವರ್ಗದವರ ಸಹಯೋಗದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಹೆಬ್ಬಾಲೆ ಗ್ರಾಮದವರೇ ಆದ ಭಾರತೀಯ ಸೈನ್ಯದ ನಿವೃತ್ತ ಸೈನಿಕರಾದ ಶಶಿಕುಮಾರ್ ಹೆಚ್ಡಿ ಧ್ವಜಾರೋಹಣ ಮಾಡಿ ಮಕ್ಕಳಿಗೆ ಹಿತವಚನ ನುಡಿದರು. ಮಕ್ಕಳೇ ಹೆಚ್ಚಿನ ವ್ಯಾಸಂಗ ಮಾಡಿ ನೀವು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಎಂದರಲ್ಲದೆ ದೇಶಕ್ಕಾಗಿ ಹೋರಾಡಿದ ಸ್ವಾತಂತ್ರ್ಯ ವೀರರ ಹೋರಾಟ, ತ್ಯಾಗ, ಬಲಿದಾನ ಸೇವೆಯನ್ನು ಸ್ಮರಿಸುವುದರೊಂದಿಗೆ ಅವರ ಆದರ್ಶ ಪಾಲಿಸಬೇಕು ಎಂದರು. ಎಸ್ಟಿಎಂಸಿ ಅಧ್ಯಕ್ಷರಾದ ಪ್ರದೀಪ್, ಹೆಬ್ಬಾಲೆ ಪೂಜಾ ಎಲೆಕ್ಟ್ರಿಕಲ್ ಮತ್ತು ಹಾರ್ಡ್ವೇರ್ನ ಮಾಲೀಕರಾದ ರಾಮ್ ಮತ್ತು ಸಹೋದರರಾದ ಪ್ರಕಾಶ್, ರಾಕೇಶ್ ಮತ್ತು ಕುಟುಂಬಸ್ಥರು ಸೇರಿದಂತೆ ಮಕ್ಕಳಿಗೆ ಬೂಂದಿ ಲಾಡನ್ನು ವಿತರಿಸಿದರು. ಪ್ರಾಸ್ತಾವಿಕವಾಗಿ ಶಾಲಾ ಮುಖ್ಯ ಶಿಕ್ಷಕರಾದ ಎಚ್ ಎಂ ವೆಂಕಟೇಶ್ ಮಾತನಾಡಿದರು. ಹೆಬ್ಬಾಲೆ ಹಾಲಿನ ಡೈರಿಯ ಅಧ್ಯಕ್ಷರಾದ ನಾರಾಯಣ್, ಕಾರ್ಯಕ್ರಮದಲ್ಲಿ ಹೆಬ್ಬಾಲೆ ಹಾಲಿನ ಡೈರಿಯ ಅಧ್ಯಕ್ಷರಾದ ನಾರಾಯಣ ಹೆಬ್ಬಾಲೆ, ವಿಎಸ್ಎಸ್ಎನ್ ನಿರ್ದೇಶಕರಾದ ಅಂಬಿಕಾ, ವಿನೀತಾ ಮತ್ತು ನಿವೃತ್ತ ಶಿಕ್ಷಕರಾದ ರಮೇಶ್ ಅವರು ವೇದಿಕೆಯಲ್ಲಿದ್ದರು. ಸರ್ವರನ್ನ ಶಿಕ್ಷಕಿ ಹೆಚ್ವಿ ಪುಷ್ಪಾವತಿ ಸ್ವಾಗತಿಸಿದರು.
ಶಿಕ್ಷಕಿ ಬಬಿತಾ, ಸೈನಿಕ ಶಶಿಕುಮಾರ್ ಪರಿಚಯ ಮಾಡಿದರು. ಶಿಕ್ಷಕಿ ಜಾನಕಿ, ವಂಜಮ್ಮ, ರಮ್ಯಾ, ಶಿವಾನಂದ ಮತ್ತು ಗ್ರಾಮಸ್ಥರಾದ ವಿನುತಾ, ಅಡಿಗೆಯವರಾದ ವಿನೀತಾ ಮತ್ತು ಮಂಜುಳಾ ಇದ್ದರು. ನಂತರ ನಡೆದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದಲ್ಲಿ ವಿವಿಧ ವೇಷ ಧರಿಸಿದ ಮಕ್ಕಳು ಗಮನ ಸೆಳೆದರು. ಮಕ್ಕಳಿಂದ ದೇಶಭಕ್ತಿ ಗೀತೆ, ನೃತ್ಯ ಮಾಡಿ ಭಾವೈಕ್ಯತೆ ಪ್ರದರ್ಶಿಸಿ ಗಮನ ಸೆಳೆದರು. श्रीमान ध्वजारोहण करने के लिए अनुमति चाहता हूँ। ಏನು ಮಾಡುವುದು ಇರಲಿ, ಶತ್ರುಗಳನ್ನು ಸಂಭಾಳಿಸಲು ಈ ಓಡಾಡುವರೆ ಸಾಕು. ಜೈ ದುರ್ಗೆ. ಹೈದರಾಲಿಯ ಸೈನ್ಯ ಕೋಟೆಯನ್ನು ಮುತ್ತಿದೆ. ಹೋಗಿ ರಣಕಹಾಳೆಯನ್ನು ಊದಿ.
ಸಮಯದಲ್ಲಿ ಕೋಟೆಯನ್ನು ಕಾಯುವ ಕಾವಲುಗಾರ ಊಟಕ್ಕೆಂದು ಮನೆಗೆ ತೆರಳಿರುತ್ತಾನೆ. ಕಾವಲುಗಾರನ ಹೆಂಡತಿ ಹೋಗುವ ತನ್ನ ಗಂಡನಿಗೆ ಊಟ ಬಡಿಸಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗಕೋಟಿ, ಕುಶಾಲನಗರ. ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇನ್ನರ್ವೀಲ್ ಕ್ಲಬ್ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನವನ್ನು ವಿಶೇಷವಾಗಿ ಆಚರಿಸಿದರು. ಇನ್ನರ್ವೀಲ್ ಕ್ಲಬ್ ಸೋಮವಾರಪೇಟೆ ಗೋಲ್ಡ್ ವತಿಯಿಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು. ಸೋಮವಾರಪೇಟೆ ಇನ್ನರ್ವೀಲ್ ಕ್ಲಬ್ನ ಅಧ್ಯಕ್ಷರಾದ ಶ್ರೀಮತಿ ತನ್ಮಯ್ ಪ್ರವೀಣ್ ರವರು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿಕೊಟ್ಟರು. ಕಾರ್ಯದರ್ಶಿಗಳಾದ ಸುವಿನ್ ಕೃಪಾಲ್ ಕಾರ್ಯಕ್ರಮ ಉದ್ಘಾಟಿಸಿದರು. ಇದೇ ಸಂದರ್ಭ ಶಾಲೆಗೆ ಸುಮಾರು 40,000 ವೆಚ್ಚದಲ್ಲಿ LKG ಮತ್ತು UKG ವಿದ್ಯಾರ್ಥಿಗಳಿಗೆ ಮನೋರಂಜನಾತ್ಮಕ ಕಲಿಕಾ ಉಪಕರಣಗಳನ್ನು ನೀಡಿ ಅದನ್ನು ಅನುಷ್ಠಾನಗೊಳಿಸಿ ವಿದ್ಯಾರ್ಥಿಗಳಿಗೆ ಬಳಕೆಗೆ ಅನುವು ಮಾಡಿಕೊಡಲಾಯಿತು. ಕತ್ತಲಿನಿಂದ ಬೆಳಕಿನೆಡೆಗೆ ಎಂಬ ಪರಿಕಲ್ಪನೆಯಲ್ಲಿ ಮುಖ್ಯ ಶಿಕ್ಷಕರಾದ ಸತೀಶ್ CS ನಿರ್ಮಿಸಿದ ಭಯಾನಕ ಗುಹೆ ಮತ್ತು ಅದರೊಳಗೆ ಮೂಡಿಬಂದ ಸ್ವಾತಂತ್ರ್ಯ ಚಳವಳಿಯ ವಿವಿಧ ಘಟ್ಟಗಳ ಪ್ರದರ್ಶನ ವಿದ್ಯಾರ್ಥಿಗಳಲ್ಲಿ ಸ್ವಾತಂತ್ರ್ಯೋತ್ಸವದ ಹೋರಾಟದ ವಿವಿಧ ಮಜಲುಗಳ ಬಗ್ಗೆ ಅರಿವು ಮೂಡಿಸಲು ಸಹಕಾರಿಯಾಗಿತ್ತಲ್ಲದೆ ಶಾಲಾ ಆವರಣದಲ್ಲಿ ಇದೊಂದು ಆಕರ್ಷಣೀಯ ಕೇಂದ್ರವಾಗಿತ್ತು. ಇನ್ನರ್ವೀಲ್ ಕ್ಲಬ್ನ ಅಧ್ಯಕ್ಷರಾದ ತನ್ಮಯ್ ಪ್ರವೀಣ್ ರವರು ಮಾತನಾಡಿ, ನಮಗೆ ಸ್ವಾತಂತ್ರ್ಯವೇನೋ ಸಿಕ್ಕಿದೆ. ಇದು ಸಮೃದ್ಧ ನಾಡಾಗಬೇಕಾದರೆ ವಿದ್ಯಾರ್ಥಿಗಳು ಮೌಲ್ಯಗಳನ್ನು ಅರಿತು ನಡೆಯಬೇಕಿದೆ. ಹಿರಿಯರ ಆದರ್ಶಗಳನ್ನು ಪಾಲಿಸುತ್ತಾ ಇತರರಿಗೆ ಮಾದರಿಯಾಗಿ ಬಾಳಬೇಕೆಂದು ಕರೆ ನೀಡಿದರು. ವಿದ್ಯಾರ್ಥಿಗಳು ತಮ್ಮ ಭಾಷಣದಲ್ಲಿ ಸ್ವಾತಂತ್ರ್ಯ ಚಳವಳಿ ಮತ್ತು ಅದರ ಮಹತ್ವ, ಪ್ರಸ್ತುತ ಸಮಾಜ ಆಗುತ್ತಿರುವ ಕೆಟ್ಟ ಪರಿಣಾಮಗಳು ತಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತಿದೆ ಎಂಬುದನ್ನು ಮನಮುಟ್ಟುವಂತೆ ಮಾತನಾಡಿದ್ದು ವಿಶೇಷವಾಗಿತ್ತು. ವಿದ್ಯಾರ್ಥಿಗಳಿಂದ ಲಘು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿತು. ಕಾರ್ಯಕ್ರಮದಲ್ಲಿ ಇನ್ನರ್ವೀಲ್ ಕ್ಲಬ್ನ ಉಪಾಧ್ಯಕ್ಷರಾದ ಲತಾ, ಮಂಜು, ಹಿರಿಯ ಸದಸ್ಯರಾದ ಲತಾ ನಾಗೇಶ್ ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮುಳ್ಳೂರು ಶಾಲೆಯ STMC ಅಧ್ಯಕ್ಷರಾದ ಪಂಕಜರವರು ವಹಿಸಿಕೊಂಡಿದ್ದರು. ಮುಖ್ಯ ಶಿಕ್ಷಕರು ನಿರೂಪಿಸಿದರು. ಶಿಕ್ಷಕರಾದ ಜಾನ್ ಪೌಲ ಡಿಸೋಜರವರು ದಿನದ ಮಹತ್ವ ಕುರಿತು ಮಾತನಾಡಿದರು. ಊರುಗಳ ಸ್ಕೂಲ್ ನೋಡ್ತೀವಿ, ಬಟ್ ಇಲ್ಲಿ ಸ್ಕೂಲ್ಗಳು ಈ ಸ್ಕೂಲ್ನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಆ ಗುಹೆಯಲ್ಲಿ ಒಂದು ಸ್ವಾತಂತ್ರ್ಯ ಹೆಂಗೆ ಬಂದಿದೆ ಅಂತ ಮಾಡಿರೋದು, ಮತ್ತು ಲ್ಯಾಬ್ರೇಟ್ರಿ ಮಾಡಿರೋದು, ಮತ್ತು ಪ್ಲೇ ಏರಿಯಾ ಮಾಡಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವು ಪ್ಲೇ ಐಟಮ್ಸ್ ಕೊಟ್ಟಿದ್ದೀವಿ, ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ ಮಕ್ಕಳು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಚಟುವಟಿಕೆ ಹೀಗೆ ಮುಂದುವರಿಯಲಿ. ನಮ್ಮ ಇನ್ನರ್ವೀಲ್ ಕ್ಲಬ್ ಆಫ್ ಸೋಮವಾರಪೇಟೆಯಿಂದ ನಮ್ಮ ಸಹಾಯ ಹಸ್ತ ಹಾಗೂ ನಮ್ಮ ಪ್ರೋತ್ಸಾಹ ನಿಮಗೆ ಯಾವಾಗ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಪೋಷಕರಿದ್ದೀರಿ, ಪೋಷಕರಿಗೆ ಒಂದು ಸಣ್ಣ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಮಕ್ಕಳಿಗೆ ಒತ್ತಡವನ್ನು ಹೇರಬೇಡಿ. ನನ್ನ ಮಾತು ನಿಮಗೆ ಅರ್ಥ ಆಗುತ್ತಲ್ಲ, ಯಾಕೆಂದರೆ ಈಗ
ಮಾನಸಿಕ ಸಮಸ್ಯೆಗಳು ಮಕ್ಕಳಲ್ಲಿ ತುಂಬ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಅವರಿಗೆ ಆದಷ್ಟು ಒತ್ತಡರಹಿತ ಮುಕ್ತ ವಾತಾವರಣದಲ್ಲಿ ಕಲಿಕೆಗೆ ಅವಕಾಶ ಮಾಡಿಕೊಡಿ. ನನಗೆ ಗೊತ್ತು ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಎಷ್ಟು ಮಾರ್ಕ್ಸ್ ಎಷ್ಟು ಮುಖ್ಯ ಅಂತ. ಆದರೂ ಸಹ ನೋಡಿ 5 ಬೆರಳು ಸಮನಾಗಿದೆಯಾ? ಇಲ್ಲ. ಆದರೂ 5 ಬೆರಳು ನಮಗೆ ಬೇಕೇ ಬೇಕು. ಹಾಗೆ ಮಕ್ಕಳು ಸಹ. ನನ್ನ ಮಾತು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಹಾಗೆ ಅವರ ಸರ್ವತೋಮುಖ ಬೆಳವಣಿಗೆಗೆ ದಯವಿಟ್ಟು ಸಹಕರಿಸಿ. ಬೆಳವಣಿಗೆ ಅಂದ ತಕ್ಷಣ ಬರೀ ಶಾರೀರಿಕ ಬೆಳವಣಿಗೆ ಅಲ್ಲ, ಮಾನಸಿಕ ಬೆಳವಣಿಗೆ, ಸೋಷಿಯಲ್ ಡೆವಲಪ್ಮೆಂಟ್, ಇಮೋಷನಲ್ ಡೆವಲಪ್ಮೆಂಟ್, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್, ಇದೆಲ್ಲದೂ ಆದಾಗ ಮಾತ್ರ ಅವರು ಪರಿಪೂರ್ಣ ಮನುಷ್ಯನಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಸಹಕರಿಸಿ, ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ, ಅವರ ಯಾವ ಕಾರಣಕ್ಕೂ ಕೀಳರಿಮೆಯನ್ನು ಬೆಳೆಸಬೇಕು. ಆಮೇಲೆ ಒಂದು ಕಾಲ ಇತ್ತು, ಮಕ್ಕಳೇ ನೀವು ದೊಡ್ಡ ಆದ್ಮೇಲೆ ಏನಾಗ್ತೀರಿ? ನಾನು ಇಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ. ಆದರೆ ಈಗ ಆಗಬಾರ್ದು ಅಂತ ಹೇಳಲ್ಲ, ನಿಮಗೆ ಆಸಕ್ತಿ ಇದ್ರೆ ಖಂಡಿತ ಆಗಿ. ಆದರೆ ಈಗ ಕಾಲ ಬದಲಾಗಿದೆ, ಬೇಕಾದಷ್ಟು ಕ್ಷೇತ್ರಗಳಿದ್ದಾವೆ, ಬೇಕಾದಷ್ಟು ಸಬ್ಜೆಕ್ಟ್ಸ್ ಇದೆ. ಮಕ್ಕಳಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅದರಲ್ಲಿ ಅವರು ಮುಂದುವರೆದ್ರೆ ಏನಾಗುತ್ತೆ, ಬೇಗ ಪ್ರಗತಿಯನ್ನು ಸಾಧಿಸ್ತಾರೆ. ನನ್ನ ಮಾತು ಎಲ್ಲರೂ ಒಪ್ತಿರಲ್ಲ? ಸೊ ಅದಕ್ಕೆ ನೀವು ದಯವಿಟ್ಟು ಪ್ರೋತ್ಸಾಹನ ಕೊಡಬೇಕು. ಈಗ ಭರತನಾಟ್ಯದಲ್ಲಿ PhD ಮಾಡಿದವರು ಎಷ್ಟೊಂದು ಜನ ಇದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ಡಿಗ್ರಿ ತಗೊಳ್ಬೋದು, ಚಿತ್ರಕಲೆಯಲ್ಲಿ ಡಿಗ್ರಿ ತಗೊಳ್ಬೋದು, ಫೋಟೋಗ್ರಫಿ ಇದೆ, ಹಾಗೆ ಫ್ಯಾಷನ್ ಡಿಸೈನಿಂಗ್, ಬೇಕಾದಷ್ಟು ಕ್ಷೇತ್ರಗಳು ಇದ್ದಾವೆ. ಅದಿರಲಿ, ಏನೂ ಪ್ರಯೋಜನ ಇಲ್ಲ ಬರೀ ಅಡುಗೆ ಮಾಡೋಕ್ಕೆ ಲೇಸು ಅಂತ ಹೇಳ್ತಾ ಇದ್ರು. ಈಗ ಅಡಿಗೆಯಲ್ಲೂ ಸಹ ನೀವು ಡಿಗ್ರಿ ತಗೊಳ್ಬೋದು, ಗೊತ್ತಿದೆಯಾ? ಕಲಿನರಿ ಆರ್ಟ್ ಅಂತ ಹೇಳ್ತಾರೆ. ಅಡಿಗೆಯಲ್ಲಿ ಸಹ ನೀವು ಡಿಗ್ರಿ ಪೋಸ್ಟ್ ಗ್ರಾಜ್ಯುಯೇಷನ್ ತಗೊಂಡು ದೇಶ ವಿದೇಶದ ಹೋಟೆಲ್ಗಳಲ್ಲಿ ಬಾಣಸಿಗರು ಅಂದರೆ ಅಡಿಗೆ ಭಟ್ಟರಾಗಿ ಲಕ್ಷಾಂತರ ರೂಪಾಯಿನ ಸಂಪಾದಿಸ್ತಾ ಇದ್ದಾರೆ. ಸೊ ಆದ್ದರಿಂದ ಮಕ್ಕಳಿಗೆ ಎನ್ಕರೇಜ್ ಮಾಡಿ, ಅವರಿಗೆ ಯಾವ ಕ್ಷೇತ್ರದಲ್ಲಿ ಒಂದು ಆಸಕ್ತಿ ಇದೆ ಅದರಲ್ಲೇ ಅವರು ಮುಂದೆ ಬರಲು ಅವಕಾಶ ಮಾಡಿಕೊಡಿ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಇನ್ನರ್ವೀಲ್ ಕ್ಲಬ್ ಆಫ್ ಸೋಮಾಪೇಟ್ ಗೋಲ್ಡ್ನ ಸದಸ್ಯರನ್ನು ಇಲ್ಲಿ ಆಹ್ವಾನಿಸಿ ಅತ್ಯಂತ ಸಂತೋಷದಿಂದ ಈ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ನಮಗೆ ಅನುವು ಮಾಡಿಕೊಟ್ಟಿದ್ದೀರಿ. ಇದಕ್ಕೆ ನಮ್ಮ ಕ್ಲಬ್ನ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಎಲ್ಲ ನಿಮ್ಮ ಕಾರ್ಯಚಟುವಟಿಕೆ ನಮ್ಮ ಕ್ಲಬ್ನ ಸಹಕಾರ ಸದಾ ಇದೆ ಅಂತ ಹೇಳ್ತಾ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ಹೇಳಿದ್ದಾರೆ, ಹೇಗೆ ದೇಹಕ್ಕೆ ಉಸಿರು ಮುಖ್ಯವೋ ಹಾಗೇ ದೇಶಕ್ಕೆ ಸ್ವಾತಂತ್ರ್ಯ ಅತಿ ಮುಖ್ಯ. ಈ ಸತ್ಯವನ್ನೆಲ್ಲ ಅರಿತಿದ್ದ ನಮ್ಮ ಹಿರಿಯರು ತಮ್ಮದೆಲ್ಲವನ್ನು ಸಮರ್ಪಿಸಿ ದೇಶಕ್ಕಾಗಿ ಹುತಾತ್ಮರಾದರು. ಇಟ್ಸ್ ಆಲ್ವೇಸ್ ಸೀಮ್ಸ್ ಇಂಪಾಸಿಬಲ್ ಅಂಟಿಲ್ ಇಟ್ಸ್ ಡನ್ ಎಂದು ದಕ್ಷಿಣ ಆಫ್ರಿಕಾದ ಪಿತಾಮಹ ನೆಲ್ಸನ್ ಮಂಡೇಲಾ ಹೇಳಿದಂತೆ ಸಾಧ್ಯವೇ ಆಗದ ಸಾಧನೆಯನ್ನು ಸಾಧ್ಯವಾಗಿಸಿದ್ದಾರೆ. ಭಾರತೀಯರು ಮನಸ್ಸು ಪಟ್ಟರೆ ಯಾವುದೇ ಸಾಧನೆ ಸಾಧ್ಯ ಎಂದು ಇಡೀ ಜಗತ್ತಿಗೆ ತೋರಿಸಿಕೊಟ್ಟ ದಿನ ಇದು. ಆತ್ಮೀಯರೇ, ನಮ್ಮ ಹಿರಿಯರೇನೋ ಸಾಧಿಸಿಬಿಟ್ಟರು, ಸ್ವಾತಂತ್ರ್ಯ ದೇಶವನ್ನೇ ನಿರ್ಮಿಸಿಬಿಟ್ಟರು. ಆದರೆ ನಾವು ಜಾತಿ, ಗೀತಿ, ಲಿಂಗ, ಧರ್ಮ, ಪಕ್ಷಗಳ ನೆಪ ಇಟ್ಟುಕೊಂಡು ಅನಾಗರಿಕರಂತೆ ಪ್ರಾಣಿಗಳಂತೆ ಕಚ್ಚಾಡುತ್ತಿದ್ದೇವೆ. ನಾವು ಈಗ ವಿದ್ಯಾರ್ಥಿಗಳು, ಆದರ್ಶಗಳನ್ನು ನೋಡಿ ಕಲಿಯುವ ವಯಸ್ಸು ನಮ್ಮದು. ಆದರೆ ನೀವು ಹಿರಿಯರು, ನೀವು ಆ ಪಾರ್ಟಿ ಈ ಪಾರ್ಟಿ, ಆ ಜಾತಿ ಈ ಜಾತಿ ಎಂದು ನಾಚಿಕೆ ಬಿಟ್ಟು ಕಚ್ಚಾಡುತ್ತಿದ್ದರೆ ಇದನ್ನೆಲ್ಲ ನೋಡಿ ಬೆಳೆಯುತ್ತಿರುವ ನಮ್ಮ ಭವಿಷ್ಯ ಏನಾಗಬಹುದು? ಸತ್ಯ, ನೀತಿ, ನಿಸ್ವಾರ್ಥ ಇವೆಲ್ಲ ಮನುಷ್ಯನ ಗುಣಗಳು. ಯಾಕೆ ಇವೆಲ್ಲ ಮರೆಯಾಗುತ್ತಿದೆ? ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಂದಿಗೆ ಮಾತ್ರ ಆಚರಿಸುವುದು ಬೇಡ. ಪ್ರತಿದಿನ ಮಹಾನ್ ಹೋರಾಟಗಾರರನ್ನು ಸ್ಮರಿಸೋಣ. ಪ್ರಜ್ಞಾವಂತರ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬೈರಾಪುರದ ಎಸ್ಪಿ ಪಬ್ಲಿಕ್ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆ ಆಯೋಜಿಸಲಾಗಿತ್ತು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳ ವ್ಯಕ್ತಿತ್ವ ವಿಕಸನಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಕ್ಲಬ್ ಬುಲ್ಬುಲ್ಸ್ಗಳಿಗಾಗಿ ಹಮ್ಮಿಕೊಂಡಿದ್ದ ಕೃಷ್ಣ ರಾಧೆಯರ ವೇಷಭೂಷಣ ಸ್ಪರ್ಧೆಯಲ್ಲಿ ಪಾತ್ರಧಾರಿಗಳಾದ ಮಕ್ಕಳಲ್ಲಿ ಕೃಷ್ಣನ ವ್ಯಕ್ತಿತ್ವದ ಪ್ರತಿಫಲನಗಳನ್ನುಂಟು ಮಾಡುತ್ತದೆ ಎಂದು ಜಿಲ್ಲಾ ಸಂಸ್ಥೆಯ ಉಪಾಧ್ಯಕ್ಷೆ ಎಂಬಿ ಗಿರಿಜಾಂಬಿಕಾ ಅಭಿಪ್ರಾಯಪಟ್ಟರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಆಲೂರು ವತಿಯಿಂದ ಬೈರಾಪುರ ಎಸ್ಪಿ ಪಬ್ಲಿಕ್ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಹಮ್ಮಿಕೊಂಡಿದ್ದ ಕೃಷ್ಣ ರಾಧೆಯರ ವೇಷಭೂಷಣ ಸ್ಪರ್ಧೆಯನ್ನು ಗಿಡಕ್ಕೆ ನೀರೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು.
ಎಸ್ವಿ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾದ ಬಿಜಿ ಗಿರೀಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶ್ರೀಕೃಷ್ಣನು ಬೋಧಿಸಿದ ಮಾನವೀಯ ಮೌಲ್ಯಗಳು ಸಾರ್ವಕಾಲಿಕವಾದದ್ದು. ಮಾನವ ಧರ್ಮ ರಕ್ಷಣೆಗಾಗಿಯೇ ಆವರಿಸಿದ ಶ್ರೀಕೃಷ್ಣ ಭಗವದ್ಗೀತೆ ಇಂದಿಗೂ ನ್ಯಾಯಾಲಯಗಳಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿದ್ದು, ಇದೊಂದು ಸರ್ವಶ್ರೇಷ್ಠ ಗ್ರಂಥವಾಗಿದೆ. ಇಂತಹ ಅಮೂಲ್ಯ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳುವುದರ ಮೂಲಕ ಮಕ್ಕಳಿಗೆ ವೇಷಭೂಷಣ ಹಾಕಿಸಿ ಅವರ ವ್ಯಕ್ತಿತ್ವದ ಬಗ್ಗೆ ಅರಿವು ಮೂಡಿಸುವಂತಹ ಸುಸಂದರ್ಭವನ್ನು ಸೃಷ್ಟಿಸಿಕೊಟ್ಟ ತಾಲೂಕು ಸಮಿತಿಯನ್ನು ಸ್ಮರಿಸುತ್ತೇವೆ ಎಂದರು. ವೇದಿಕೆಯಲ್ಲಿ ಜಿಲ್ಲಾ ಸಹಾಯಕ ಆಯುಕ್ತರಾದ ಎಂ ಬಾಲಕೃಷ್ಣ, ತಾಲೂಕು ಕಾರ್ಯದರ್ಶಿ ಕೊಟ್ರೇಶ್ ಎಸ್ ಉಪ್ಪರ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕಬ್ ಮಾಸ್ಟರ್ ದೇವರಾಜ್, ಸ್ಕೌಟ್ ಮಾಸ್ಟರ್ ಸತೀಶ್, ಗೈಡ್ಸ್ ಕ್ಯಾಪ್ಟನ್ ಸುಮಿತ್ರಾ, ಗೈಡ್ ಕ್ಯಾಪ್ಟನ್ ಪೃಥ್ವಿನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಆ ಹೆಸರಲ್ಲಿ ಕರೆದ್ಬಿಟ್ಟು ಇವತ್ತು ದೇಶಾದ್ಯಂತ, ನಮ್ಮ ದೇಶಾದ್ಯಂತ ಅವನ ಕೃಷ್ಣನ ಬರ್ತ್ಡೇಯನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಬಹಳ ಸಂತೋಷದಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಈ ರೀತಿ ಎಲ್ಲ ಮಕ್ಕಳಿಗೆಲ್ಲ ನಾವು ಕೃಷ್ಣ ಮತ್ತೆ ರಾಧೆಯರ ವೇಷಭೂಷಣಗಳನ್ನೆಲ್ಲ ಹಾಕೊಂಡು, ದೊಡ್ಡವರು ಕೂಡ ಹಾಕೋತಾರೆ ಮಕ್ಕಳ. ಕೃಷ್ಣ ಅಂತಂದ್ರೆ ಎಲ್ಲರೂ ಇರ್ತಕ್ಕಂಥ ಕೃಷ್ಣ. ಅವನೇ ಹೇಳ್ತಾರೆ ಮಹಾಭಾರತ, ನೀವು ಬಹಳ ಕೊಟ್ಟರು, ನಿಮ್ಗೆ ಕಷ್ಟ ಆಗ್ತದೆ, ನೀವು ಅದು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನೀವು ಮುಂದೆ ಬರುತ್ತೆ ಮಕ್ಕಳು. ನೀವು ಬಹಳ ಕೊಟ್ಟರು, ನೀವೆಲ್ಲ ಬಹಳ ಕೃಷ್ಣರಿದ್ದೀರಿ, ನೀವು ಎಲ್ಲ ರಾಧೆಯರಿದ್ದೀರಿ ನೀವು, ಓಕೆನಾ? ಇನ್ನೂ ಕೂಡ ಬಹಳ ಕೃಷ್ಣರು ಕೊಟ್ಟಿದ್ದಾರೆ, ರಾಧೆಯರು ಕೊಟ್ಟಿದ್ದಾರೆ. ನೀವೆಲ್ಲ ಕೃಷ್ಣನ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಸ್ಕೌಟ್ ಗೈಡ್ ಮಾಡಕ್ಕಾಗಲ್ಲ. ದೊಡ್ಡ ಮಕ್ಕಳು ದೊಡ್ಡ ಕೃಷ್ಣ ದೊಡ್ಡ ರಾಧೆ ಆಗಿರ್ತಾರೆ. ಅಂದ್ರೆ ಪುರಾಣ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ, ಕೃಷ್ಣ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇಂಥ ಒಂದು ಕಾರ್ಯಕ್ರಮವನ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಒಂದು ಆಕಾಶಪುರದಲ್ಲಿ ಬೆಳೆಸಲು ನಾವು ಏನೇ ಒಂದು ಕಾರ್ಯಕ್ರಮ ಮಾಡ್ತೀವಿ ತುಮಕೂರಿನಲ್ಲಿ ಇಟ್ಕೊಂಡು ತಮ್ಮ ಸಹಕಾರವನ್ನ ಕೊಡ್ತಾ ನಮ್ಮ ಸ್ಕೌಟ್ ಗೈಡ್ ಸಂಸ್ಥೆಗಳು ದೊಡ್ಡ ಬಲವನ್ನ ತುಂಬ್ತಾ ಇದ್ದಾರೆ. ಸ್ಥಳೀಯ ಸಂಸ್ಥೆಗಳಲ್ಲಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ತಾಲೂಕಿಗೆ ಬಹಳ ಅಪರೂಪ ನಮ್ಮ ಗಿರಿಜನ ಬಗ್ಗೆ ಮೇಡಮ್ ಬರ್ತಾ ಇದ್ದು, ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅವ್ರನ್ನ ಕರೆಸಬೇಕಂತ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರು ಬಹಳ ಖುಷಿಯಿಂದ ಬಂದಿದ್ದಾರೆ. ಜೊತೆಗೆ ಇವತ್ತಿನ ತೀರ್ಪುಗಾರರಾಗಿಯೂ ಅವರು ಕೆಲಸ ಮಾಡ್ತಾರೆ. ಬಾಲಣ್ಣ ಮತ್ತು ಅವರು ಮಕ್ಕಳನ್ನ ಆಯ್ಕೆ ಮಾಡಿಕೊಡ್ತಾರೆ. ಪ್ರಥಮ ದ್ವಿತೀಯ ತೃತೀಯ ಎರಡು ಸಮಾಧಾನದ ಬಹುಮಾನವನ್ನು ಕೊಡ್ತೇವೆ. ಕೃಷ್ಣ ವಿಭಾಗಕ್ಕೆ 5, ರಾಧೆಯರು ನಮ್ಮ ತಂದೆಯ ಸ್ನೇಹಿತರು ಯಾಕಂದ್ರೆ ಬಹಳ ಅದ್ಭುತವಾದ ಕೆಲಸವನ್ನು ಮಾಡ್ತಾರೆ. ಹಾಗೂ ನಮ್ಮ ಅತ್ಯಂತ ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಶಿಕ್ಷಕ ಬಂಧುಗಳೇ ಹಾಗೂ ನೆಚ್ಚಿನ ಪೋಷಕರೇ, ನಮ್ಮ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಾಲೂಕು ಕಾರ್ಯಕ್ರಮ ಕೊಟ್ಟಿದ್ದಾರೆ. ನಿಮ್ಮ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಮಾಡಬೇಕು ಸರ್ ಹೇಳಿದ್ದಾರೆ. ಅದೇ ಖುಷಿ ಆಯ್ತು ನಮಗೆ. ನಮ್ಮ ಶಾಲೆಯಲ್ಲಿ ಸಹ ಶ್ರೀಕೃಷ್ಣ ಪರಮಾತ್ಮನ ಉಪಯೋಗ ಮಾಡಲಿಕ್ಕೆ ಅಂತಿದ್ದಾರೆ. ಮಕ್ಕಳು ಶಾಲೆಯಲ್ಲಿ ಆಗಬಹುದು ಮಕ್ಕಳೇ ದೇವರು. ಆ ವಯಸ್ಸಿಗೆ ಮಕ್ಕಳು ಬಂದರೆ ಆ ವಯಸ್ಸಿಗೆ ಆ ಭಗವಂತನ ಬೇರೆ ಮಕ್ಕಳು ಹೊಂದ್ಕೊಂಡ್ರೆ ಒಳ್ಳೆ ಶಾಲೆಗಳು ಒಳ್ಳೆ ಅಭಿವೃದ್ಧಿಯಾಗಿ ಸಮಾಜ ಸೇವೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಬಹಳ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ತಾಲೂಕು ಆಡಳಿತದ ವತಿಯಿಂದ 79ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಲಾಯಿತು. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ತಾಲೂಕು ಆಡಳಿತದ ವತಿಯಿಂದ 79ನೇ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ನಾವಿಂದು ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದರೆ ಅದಕ್ಕೆ ಯೋಧರು, ಸ್ವಾತಂತ್ರ್ಯಕ್ಕಾಗಿ ಬಲಿಯಾದವರು, ರೈತರು ಕಾರಣರು. ಭಾರತವು ವಿಶ್ವದಲ್ಲಿ 4ನೇ ಸ್ಥಾನಕ್ಕೆ ಹೋಗಲು ನರೇಂದ್ರ ಮೋದಿ ಕಾರಣರಾಗಿದ್ದಾರೆ. ದೇಶಕ್ಕೆ ಪ್ರಧಾನಿಯಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ, ಮನಮೋಹನ್ ಸಿಂಗ್ ಇವರುಗಳನ್ನು ನಾವು ಸ್ಮರಿಸಬೇಕಿದೆ ಎಂದರು. ಹಳೆಬೀಡು ಬೇಲೂರು ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್ ಮಾತನಾಡಿ, ಹಲವರ ಬಲಿದಾನದಿಂದಾಗಿ ಬಲಿಷ್ಠ ರಾಷ್ಟ್ರವನ್ನು ಕಟ್ಟಲು ಸಾಧ್ಯವಾಗಿದೆ. ಆಹಾರದ ಕೊರತೆ ನಡುವೆಯೂ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ್ದಾರೆ. ಅಂದು ಸ್ವತಂತ್ರ ನಂತರ ಮೊದಲಿಗೆ ನೀರಾವರಿ ಯೋಜನೆ ಕೈಗೆತ್ತಿಕೊಂಡಿದ್ದರ ಫಲವಾಗಿ ದೇಶ ಅಭಿವೃದ್ಧಿಯತ್ತ ಸಾಗಿದೆ ಎಂದು ತಿಳಿಸಿದರು. ಪುರಸಭೆ ಅಧ್ಯಕ್ಷರಾದ ಉಷಾ ಸತೀಶ್ ಮಾತನಾಡಿ, ಹಲವು ವರ್ಷಗಳ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ದೊರಕಿದೆ. ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತರಾಗಿದ್ದೇವೆ ಎಂದರು. 10ನೇ ತರಗತಿ ಹಾಗೂ ಪಿಯು ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ನಿವೃತ್ತ ಸೈನಿಕರಾದ ಆಂಜನೇಯ ಹಾಗೂ ಮೋಹನ್ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ವಿಷ್ಣುವರ್ಧನ್ ಮಹಾತ್ಮ ಗಾಂಧಿ ಪಾತ್ರ ಎಲ್ಲರ ಗಮನ ಸೆಳೆಯಿತು. ಪೊಲೀಸ್, ಗೃಹರಕ್ಷಕ ದಳ, ಸ್ಕೌಟ್ಸ್ ಗೈಡ್ಸ್, ಅಗ್ನಿಶಾಮಕ ದಳ ಹಾಗೂ ಎಲ್ಲ ಶಾಲೆಯ ಮಕ್ಕಳು ಪಥಸಂಚಲನ ನಡೆಸಿದರು. ತಹಶೀಲ್ದಾರ್ ಶ್ರೀಧರ್
ಕಂಕನವಾಡಿ ಧ್ವಜಾರೋಹಣ ನೆರವೇರಿಸಿ ಸಂದೇಶ ಸಾರಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಕೆಡಿಪಿ ಸದಸ್ಯೆ ಸೌಮ್ಯಾನಂದ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಂಜೇಗೌಡ, ಪುರಸಭೆ ಮುಖ್ಯಾಧಿಕಾರಿ ಸಿಗ್ಗಾವಿ, ಸದಸ್ಯರಾದ ಜಮಾಲುದ್ದೀನ್, ತೀರ್ಥಕುಮಾರಿ ಹಾಗೂ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್, ಸಿಪಿಐ ರೇವಣ್ಣ, ಪಿಎಸ್ಐ ಎಸ್ಜಿ ಪಾಟೀಲ್, ರಾಜ್ ಸಂಘದ ಅಧ್ಯಕ್ಷರಾದ ತೀರ್ಥಂಕ ಇತರರು ಇದ್ದರು. ಉಪನ್ಯಾಸಕರಾದ ಲಕ್ಷ್ಮೀನಾರಾಯಣ ನಿರೂಪಿಸಿದರು. ನೇತೃತ್ವವನ್ನು ವರುಣ್ HR ವಹಿಸಿದ್ದಾರೆ. ಇದನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಸೇವಾದಾಳ ತಂಡ ನೇತೃತ್ವವನ್ನು ವಹಿಸಿದ್ದಾರೆ. ಇದನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ ಕಾರ್ಮೆಲ್ ಶಾಲೆಯ ಸ್ಕೌಟ್ಸ್ ತಂಡ ನಾಯಕ ರತನ್ ಪಿ ಸಾರಥ್ಯದಲ್ಲಿ ಧ್ವಜವಂತನೆ. ಅದನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ ಹೊಯ್ಸಳ ಪ್ರೌಢಶಾಲೆಯ ಬಾಲಕಿಯರ ತಂಡ ನೇತೃತ್ವವನ್ನು ಶ್ರೇಯಾ SM ನೇತೃತ್ವದಲ್ಲಿ ಧ್ವಜವಂದನೆ ನಡೀತಾ ಇದೆ. ಅದಾದ ನಂತರ SCS ಬಾಲಕಿಯರ ತಂಡ ನಾಯಕಿ ಪೂರ್ವಿಕಾ ಅಜಯ್ ರಾವ್ ನೇತೃತ್ವದಲ್ಲಿ ಧ್ವಜವಂದನೆ. ಈ ತಂಡವನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ ವಿಶ್ವ ಪ್ರೌಢಶಾಲೆ ನಾಯಕ ಲಿಖಿತ್ ಗೌಡ PR ನೇತೃತ್ವದಲ್ಲಿ ಧ್ವಜವಂದನೆ ನಡೀತಾ ಇದೆ. ಇದನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ ಹೊಯ್ಸಳ ಪ್ರೌಢಶಾಲೆ ಬಾಲಕರ ತಂಡ ನಾಯಕ ನಿಶ್ಮಿತ್ ಗೌಡ ನೇತೃತ್ವದಲ್ಲಿ ಧ್ವಜವಂದನೆ. ಅದನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ ಬೇಲೂರು ಪಬ್ಲಿಕ್ ಸ್ಕೂಲ್ ನಾಯಕ ಸೂರ್ಯ DR ನೇತೃತ್ವದಲ್ಲಿ ಧ್ವಜವಂದನೆ. ಅದನ್ನು ಹಿಂಬಾಲಿಸಿ ಬರುತ್ತಿರುವ ಬಾಲಕಿಯರ ತಂಡ ಪೂರ್ಣಪ್ರಜ್ಞಾ ಶಾಲೆ ಬಾಲಕಿಯರ ತಂಡ ನಾಯಕಿ ಕುಮಾರಿ ಪಾವನಿ HL ನೇತೃತ್ವದಲ್ಲಿ ಧ್ವಜವಂದನೆ. ಆ ತಂಡವನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ ಸರ್ವೋದಯ ಶಾಲೆಯ ವರ್ಷಾ SH ನಾಯಕತ್ವದಲ್ಲಿ ಧ್ವಜವಂದನೆ ನಡೀತಾ ಇದೆ. ಅದನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ ವಿವೇಕಾನಂದ ಪ್ರೌಢಶಾಲೆ ಲಕ್ಷ್ಮೀಶ್ MN ನೇತೃತ್ವದಲ್ಲಿ ತಂಡ ಸಾಗ್ತಾ ಇದೆ. ಇದನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ ದಿವ್ಯ ಪ್ರೌಢಶಾಲೆ ಸನಾ ಪರ್ವೀನ್ ನೇತೃತ್ವದಲ್ಲಿ ಧ್ವಜವಂದನೆ. ದಿವ್ಯ ಶಾಲೆಯನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ ವಿದ್ಯಾ ವಿಕಾಸ್ ಶಾಲೆ ಕುಲ್ದೀಪ್ ಸಿಂಗ್ ನೇತೃತ್ವದಲ್ಲಿ ಧ್ವಜವಂದನೆ. ಅದಾದ ನಂತರ ಗವರ್ಮೆಂಟ್ ಜೂನಿಯರ್ ಕಾಲೇಜ್ ಸೌಪರ್ಣಿಕಾ R ನೇತೃತ್ವದಲ್ಲಿ ಧ್ವಜವಂದನೆ. ಇದಕ್ಕೆ ಸಹಕರಿಸಿದ ಬ್ಯಾಂಡ್ ಸೆಟ್ ತಂಡ ಮೌಂಟ್ ಫೋರ್ಟ್ ಶಾಲೆಯ ತಂಡ. ಭಾರತಕ್ಕೆ ಒಂದು ವಿಶೇಷವಾದಂತಹ ಪಾವಿತ್ರ್ಯತೆ ಇದೆ. ಭಾರತ ಅಂದ್ರೆ ಬೆಚ್ಚಿ ಬೀಳತಕ್ಕಂತಹ, ಉದಾಹರಣೆಗೆ 79 ವರ್ಷದ ಹಿಂದೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂತಹ ಮಾನವೀಯರನ್ನ ಸ್ಮರಣೆ ಮಾಡತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅವರು ನಮ್ಮ ಜೊತೆ ಇಲ್ಲ, ಆದರೆ ಈ ಜಗತ್ತು ಎಷ್ಟು ದಿವಸ ಇರುತ್ತೆ, ಈ ಭೂಮಿ ಎಷ್ಟು ದಿವಸ ಇರುತ್ತೆ, ಅಷ್ಟು ದಿವಸನೂ ಅವನ್ನ ಸ್ಮರಣೆ ಮಾಡ್ತಕ್ಕಂಥ ಒಂದು ಹೋರಾಟವನ್ನ ಮಾಡಿ ಇವತ್ತು ಸ್ವತಂತ್ರವಾಗಿ ಬದುಕಲಿಕ್ಕೆ ಸ್ವತಂತ್ರವನ್ನ ಕೊಟ್ಟಂತ ಮಹನೀಯರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ. ಬಂಧುಗಳೇ, ಬ್ರಿಟಿಷರ ದಾಸ್ಯದಿಂದ ಸಂಕಲನದಿಂದ
ಹೋರಾಡಿದ ಮಹಾತ್ಮ ಗಾಂಧೀಜಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಸುಭಾಷ್ ಚಂದ್ರ ಬೋಸ್ ಅವರು, ಚಂದ್ರಶೇಖರ್ ಆಜಾದ್ ಅವರು, ಭಗತ್ ಸಿಂಗ್ ಅವರು, ರಾಜ್ಗುರು ಅವರು, ಸುಖ್ಗುರು ಅವರು, ಹೀಗಾಗಿ ವಿಶೇಷವಾಗಿ ಮಹಿಳೆ ಕಿತ್ತೂರಿ ಚೆನ್ನಮ್ಮನ ಅಣೆಯನ್ನು ಸಹ ಈ ಸಂದರ್ಭದಲ್ಲಿ ಅನೇಕರಿದ್ದಾರೆ. ಸ್ವತಂತ್ರ ಹೋರಾಟದಲ್ಲಿ ಇದ್ದಂಥವನ್ನ ನಾವು ಸ್ಮರಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. 1857ರಿಂದ ಬ್ರಿಟಿಷರ ಗುಲಾಮಗಿರಿಗೆ ವಿರುದ್ಧವಾಗಿ ಆರಂಭವಾದ ಹೋರಾಟ ವಿವಿಧ ಹಂತಗಳನ್ನು ದಾಟಿ ಗಾಂಧೀಜಿಯವರ ನೇತೃತ್ವದಲ್ಲಿ ಅಹಿಂಸಾತ್ಮಕವಾಗಿ ಬ್ರಿಟಿಷರ ವಿರುದ್ಧ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಎತ್ತದೆ ಅಹಿಂಸೆ ಸತ್ಯ ನಿಷ್ಠೆಯಿಂದ ಹೋರಾಡಿ ಅವರನ್ನು ಹೊರಹಾಕಿದ್ದು ಒಂದು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಆದರೆ ಇದು ಇಷ್ಟೇ ಸತ್ಯವಲ್ಲ, ಪೂರ್ಣ ಸತ್ಯವಲ್ಲ. ಇದರ ಹಿಂದೆ ಅನೇಕ ಮಹನೀಯರು ತಮ್ಮ ರಕ್ತವನ್ನು ಹರಿಸಿದ್ದಾರೆ, ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಅದೇ ರೀತಿ ಅವರೆಲ್ಲ ಕಷ್ಟಪಟ್ಟು ತಮ್ಮ ಜೀವನವನ್ನು ತ್ಯಾಗ ಮಾಡಿ ಕೊಡಿಸಿದ ಸ್ವಾತಂತ್ರ್ಯವೆಂದರೆ ಬರೀ ಸ್ವೇಚ್ಛಾಚಾರವಲ್ಲ. ಅನೇಕ ದಶಕಗಳ ಹೋರಾಟ, ತ್ಯಾಗಗಳು ಮತ್ತು ಅನೇಕ ಬಲಿದಾನಗಳ ನಂತರ ನಮ್ಮ ಭಾರತ ದೇಶವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಯಿತು. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ವಲ್ಲಭಾಯಿ ಪಟೇಲ್, ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮುಂತಾದ ಹೋರಾಟಗಾರರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನೇ ಅರ್ಪಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ಕೆಆರ್ಪೇಟೆ ತಾಲೂಕಿನ ಬೆಟ್ಟದ ಹೊಸೂರು ಗ್ರಾಮದ ಶ್ರೀ ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬೈರಾಪುರದ ಎಸ್ವಿ ಪಬ್ಲಿಕ್ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನಸ್ಸಿಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.